ನಿಮಗೆ ಹೇಳೋದಕ್ಕೆ ಹೊರಟಿರೋ ಸ್ಟೋರಿ, ಒಳ್ಳೆಯತನ ಇದ್ದರೆ ಒಳ್ಳೆಯದೇ ಆಗುತ್ತೆ. ನಾವು ಒಬ್ಬರಿಗೆ ಒಳ್ಳೇದು ಮಾಡಿದರೆ ನಮಗೆ ಕೂಡ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಒಬ್ಬ ಬೇಟೆಗಾರ ಬೇಟೆ ಆಡಿ ಜೀವನ ಸಾಗಿಸ್ತಾ ಇರ್ತಾನೆ. ಅಂದರೆ ಕಾಡಿಗೆ ಹೋಗಿ ಬೇಟೆ ಆಡಿಬಿಟ್ಟು ಪ್ರಾಣಿಗಳನ್ನ ಕೊಂದು ಆ ಪ್ರಾಣಿಗಳ ಚರ್ಮ ಮತ್ತು ಇತರ ಪದಾರ್ಥಗಳನ್ನ ಮಾರ್ಕೆಟಲ್ಲಿ ಮಾರಿಬಿಟ್ಟು ಅವನ ಜೀವನನ ನಡೆಸ್ತಾ ಇರ್ತಾನೆ. ಅವನು ಸಖತ್ತು ಬೆಸ್ಟ್ ಬಿಲ್ಲುಗಾರ ಆಗಿರ್ತಾನೆ. ಅವನ ಗುರಿ ತಪ್ಪತಾನೆ ಇರಲ್ಲ. ಹಾಗೆ ಒಂದಿನ ಬೇಟೆ ಆಡಲಿಕ್ಕೆ ಕಾಡಿಗೆ ಹೋದಾಗ 2 ಕೋತಿಗಳು ಆಟ ಆಡ್ತಾ ಇರುತ್ತೆ. ಇನ್ನೇನು ಆ ಕೋತಿಗಳನ್ನ ಕೊಲ್ಲಬೇಕು ಅಂತ ಅವನು ಬಿಡಬೇಕು ಅಷ್ಟರಲ್ಲಿ ಮರದ ಮೇಲೆ ಒಂದು ಚಿಕ್ಕ ಮರಿ ಕೋತಿ ಇದನ್ನ ನೋಡ್ತಾ ಇರುತ್ತೆ. ಬೇಗ ಓಡ್ ಬಂದು ಆ ಬಿಲ್ಲುಗಾರನ ಆ ಬೇಟೆಗಾರನ ಕಾಲನ್ನು ಹಿಡ್ಕೊಂಡ್ಬಿಡುತ್ತೆ. ದಯವಿಟ್ಟು ಅವ್ರನ್ನ ಕೊಲ್ಲಬೇಡ, ನೀನು ತುಂಬ ಒಳ್ಳೆ ಬಿಲ್ಲುಗಾರ, ಬಿಲ್ಲು ವಿದ್ಯೆಯಲ್ಲಿ ನೀನು ತುಂಬ ನಿಪುಣ ಅಂತ ನಾನು ಕೇಳಿದ್ದೀನಿ. ದಯವಿಟ್ಟು ನಮ್ಮನ್ನು ಬಿಟ್ಬಿಡು. ಅಲ್ಲಿ ಆಟ ಆಡ್ತಾ ಇರೋದು ನಮ್ಮ ಅಮ್ಮ ಮತ್ತು ನಮ್ಮ ತಮ್ಮ, ನಮ್ಮ ಕುಟುಂಬ ತುಂಬ ಒಂದು ಸುಂದರವಾದ ಕುಟುಂಬ, ಅದನ್ನು ದಯವಿಟ್ಟು ಹಾಳು ಮಾಡಬೇಡ, ನಿನ್ನನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ ಅಂತ ಕಾಲಿಟ್ಕೊಂಡು ಬೇಡ್ಕೊಳ್ಳುತ್ತೆ. ಅವ್ರ ಕುಟುಂಬದ ಬಾಂಧವ್ಯನ ನೋಡಿಬಿಟ್ಟು ಆ ಬೇಟೆಗಾರನಿಗೆ ಮನಸ್ಸು ಕರಗೋಗ್ಬಿಡುತ್ತೆ. ಅವನಿಗೆ ಅವ್ರ ಬಾಂಧವ್ಯ ನೋಡಿ ಏನು ಹೇಳಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಈ ಥರನೂ ಇರುತ್ತಾ ಅಂತ ಅಂದ್ಕೊಂಡು ಅವನು ನಾನು ಇನ್ಮೇಲೆ ಕೋತಿಗಳನ್ನ ಕೊಲ್ಲೋದಿಲ್ಲ ಅಂತ ಅಲ್ಲಿ ಆಣೆ ಮಾಡಿ ಬರ್ತಾನೆ. ಅವನು ಬೇಟೆ ಎಲ್ಲ ಮುಗಿಸ್ಬಿಟ್ಟು ಅವತ್ತು ಮನೆಗೆ ಹಿಂತಿರುಗಿ ಬರ್ತಾ ಇರ್ತಾನೆ. ಅವನ ಅಕ್ಕಪಕ್ಕದವರು ನೆರೆಹೊರೆಯವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡ್ತಾ ಇರ್ತಾರೆ. ಅವನಿಗೆ ಯಾಕೆ ಈ ಥರ ಎಲ್ಲ ಇವ್ರು ಓಡ್ತಾ ಇದ್ದಾರೆ ಅಂತ ಅರ್ಥನೇ ಆಗಲ್ಲ. ಎಲ್ಲ ಓಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ನಿಂತುಬಿಟ್ಟು ಅವನಿಗೆ ಹೇಳ್ತಾರೆ, ನೀನು ತುಂಬ ಅದೃಷ್ಟವಂತ, ನಿನ್ನ ಫ್ಯಾಮಿಲಿ ತುಂಬಾ ಅದೃಷ್ಟವಂತರು. ಪಕ್ಕದಲ್ಲೇ ಅಂದರೆ ನಿಮ್ಮ ಮನೆ ಪಕ್ಕದಲ್ಲೇ ಒಂದು ಬೆಂಕಿ ಅವಘಡ ಆಗಿದೆ, ಬೆಂಕಿ ಹತ್ತಿದೆ. ಆದರೆ ನಿಮ್ಮ ಮನೆಗೆ ಏನೂ ಆಗಿಲ್ಲ, ನಿಮ್ಮ ಮನೆಯವ್ರಿಗೆ ಏನೂ ಆಗಿಲ್ಲ, ಎಲ್ಲ ಸುರಕ್ಷಿತವಾಗಿದ್ದಾರೆ, ಎಲ್ಲರಿಗೂ ಆಶ್ಚರ್ಯ ಆಗಿದೆ ಅಂತ ಹೇಳ್ಬಿಟ್ಟು ಅವನು ಓಡೋಗ್ತಾನೆ. ಅವನಿಗೆ ಬೇಟೆಗಾರರಿಗೆ ಆಶ್ಚರ್ಯ ಆಗುತ್ತೆ. ನಾನಿವತ್ತು ಕಾಡಲ್ಲಿ ಒಂದು ಕೋತಿ ಕುಟುಂಬನ ರಕ್ಷಣೆ ಮಾಡಿದೆ, ಕೋತಿ ಕುಟುಂಬನ ಕೊಲ್ಲದೆ ನಾನು ಬಿಟ್ಟೆ. ಆ ದೇವರು ಇವತ್ತು ನನ್ನ ಫ್ಯಾಮಿಲಿನ, ನನ್ನ ಕುಟುಂಬನ ರಕ್ಷಿಸಿದ ಅಂತ ದೇವರಿಗೆ ಒಂದು ಕೈ ಮುಗಿತಾನೆ. ಇದನ್ನೇ ಅಲ್ವಾ ಒಳ್ಳೇದು ಮಾಡಿದರೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳೋದು. ಥ್ಯಾಂಕ್ ಯು. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಯಾರಿಗಾದ್ರೂ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.